ಕಲಾವಿದರ ಹೆಸರನ್ನ ಹೇಳ್ತೇನೆ, ಫಟಾಫಟ್ ಅಂತ ನೀವು ಅವರ ಹೆಸರನ್ನ ಕೇಳಿದಾಗ ನಿಮ್ಗೆ ಏನ್ ಅನ್ಸಿತ್ತು ಅಂತ ನೀವು ಹೇಳಬೇಕು. ಅಂಡ್ ಅದು ಯಾಕೆ ಅನ್ನೋದನ್ನು ಕೂಡ ಹೇಳಬೇಕು. ತೀರ್ಥಹಳ್ಳಿ ಗೋಪಾಲಾಚಾರ್ಯರು ಪಾದರಸ. ಯಾಕೆಂದ್ರೆ ಅವರು ಉದಾಸೀನ ಮಾಡಿದ್ದನ್ನು ನೋಡ್ಲೇ ಇಲ್ಲ. ಪಾದರಸದಾಗೆ ಒಂಥರ ಚಲನಶೀಲರು ಅವರು. ಬೇಕಾದ್ರೆ 10 ಪ್ರೇಕ್ಷಕರಿರಲಿ, 1000 ಪ್ರೇಕ್ಷಕರಿರಲಿ, ಅವ್ರ ಪ್ರದರ್ಶನದಲ್ಲಿ ಡಿಫ್ರೆನ್ಸ್ ಇಲ್ಲ. 10 ಪ್ರೇಕ್ಷಕರಂತ ಅವ್ರು ಅವತ್ತು ಅವ್ರು ಕೆಲಸ ಮಾಡಿದ್ದನ್ನು ಬಿಟ್ಟಿದ್ದು ನಾನು ನೋಡಿಲ್ಲ. ಆದ್ರಿಂದ ಅವರ 60 ವರ್ಷದ ಮೇಲಾಗಿದೆ ಅವರಿಗೆ. ಅವರ ಚುರುಕುತನ, ಅವರ ಉದಾಸೀನ ಇಲ್ಲದಂತಹ ಪ್ರವೃತ್ತಿ, ಅದು ನನಗೆ ಪಾದರಸ ನೆನಪು ಮಾಡಿಸುತ್ತೆ. ಚಿಟ್ಟಾಣಿ ಅವರು, ಚಿಟ್ಟಾಣಿ ಹೆಮ್ಮರ. ಯಾಕಂದ್ರೆ ಯಾವುದೇ ಯಕ್ಷಗಾನದ ಪ್ರೇಕ್ಷಕ ಅಲ್ಲದೆ ಹೋದ್ರು, ಯಕ್ಷಗಾನ ಗೊತ್ತಿಲ್ಲದೆ ಇರೋರಿಗಾದ್ರು ಚಿಟ್ಟಾಣಿ ಅಂತ ಹೆಸರು ಹೇಳಿದ್ರೆ ಗೊತ್ತಾಗತ್ತೆ. ಅದೊಂಥರ ಹೆಮ್ಮರ. ಈಗ 100 ಸಸಿಗಳಿದ್ರ ಹೆಮ್ಮರ ಹೇಗೆ ಎದ್ದು ಕಾಣತ್ತೋ, ಚಿಟ್ಟಾಣಿ ಅಂದ್ಕೊಳ್ಳೆ ಅದು ಎಲ್ರಿಗೂ ಗೊತ್ತಾಗತ್ತೆ. ವಿದ್ಯಾಧರ ಜಲವಳ್ಳಿ ಅವ್ರು ಇರೋ ಹಾಗೆ ಡೈನಾಮಿಕ್. ಅವ್ರಿಗೆ ಆಲ್ರೆಡಿ ಡೈನಾಮಿಕ್ ಅಂತ ಕೊಟ್ಟಿದ್ದಾರೆ. ಹೌದು, ಅವರಂದ್ರೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದವ್ರು ಅವ್ರು ಕೂಡ. ಮತ್ತೆ ಅವರ ಕಲಾಧರ ಯಕ್ಷ ಬಳಗದಲ್ಲಿ ನಾನು ತುಂಬಾ ವೇಷ ಮಾಡಿದ್ದೇನೆ. ನಾನು ಸಾಧಾರಣ ಯಾವುದಕ್ಕೂ ಎದೆಗೊಂದು ಅವರಲ್ಲ, ಡೈನಾಮಿಕ್ ಆಗಿ ಇರ್ತಾರೆ. ಆದ್ರಿಂದ ಅದೇ ಅನ್ಸತ್ತೆ ನನಗೆ. ಎನ್.ಜಿ. ಹೆಗ್ಡೆ ಅವರು, ಎನ್.ಜಿ. ಹೆಗ್ಡೆ ಎಂಜಣ್ಣ ಅಂತ ಕರೆಯೋದು ನಾವು. ಏನು ಹೇಳೋದು, ನನಗೆ ಆ ಶಬ್ದ ಯಾವ ಶಬ್ದಗಳು ನೆನಪಾಗಲ್ಲ. ಒಳ್ಳೆ ಸಪೋರ್ಟರ್. ಅಂದ್ರೆ ಹೆಣ್ಮಕ್ಳು ಬರಬಾರ್ದು, ಹೆಣ್ಮಕ್ಳು ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು ಅಂತ ಹೇಳೋದಿಲ್ಲ. ಬನ್ನಿ, ಇಷ್ಟು ಒಳ್ಳೆ ಸ್ವರ ಉಂಟು, ಯಕ್ಷಗಾನ ಭಾಗವತಿಕೆ ಮಾಡು ಅಂತೆಲ್ಲ ತುಂಬಾ ಸಪೋರ್ಟಿವ್ ಆಗಿ ಮಾತಾಡ್ತಾರೆ. ಅದರಿಂದ ಒಂದು ಒಳ್ಳೆ ಸಪೋರ್ಟರ್ ಅಂತ ಹೇಳ್ಬೋದು. ಜನ್ಸಾಲೆ ರಾಘವೇಂದ್ರಾಚಾರ್ಯ, ಯೂತ್ ಐಕಾನ್ ಹೇಳ್ಬೋದು. ಯಕ್ಷಗಾನ ಬಡಗುತಿಟ್ಟಲ್ಲಿ ಭಾಗವತಿಕೆಗೆ ಅವರದ್ದೇ ಆದಂತ ಒಂದು ಬಹಳ ದೊಡ್ಡ ಅಭಿಮಾನಿ ವರ್ಗ ಇದೆ. ಒಂದ್ ರೀತಿ ಐಕಾನ್ ಅಂತ ಹೇಳ್ಬಹುದು. ಸತೀಶ್ ಪಟ್ಲ ಅವರು, ಪಟ್ಲ ಅನ್ನೋ ಹೆಸರೇ ಸಾಕು. ಅದಕ್ಕೆ ನಾನು ಬೇರೆ ಯಾವ ಉಪಮೆ ಕೊಡ್ಬೇಕಂತ ಇಲ್ಲ. ಪಟ್ಲ ಅದೇ ಸಾಕು. ಅದೊಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಅದು ಬ್ರ್ಯಾಂಡ್. ನೀಲ್ಕೋಡ್ ಶಂಕರ ಕ್ರಿಯೇಟಿವ್. ಯಾಕಂದ್ರೆ ಅವರು ಸ್ತ್ರೀ ವೇಷ, ಪುರುಷ ವೇಷ ಎರಡನ್ನೂ ಮಾಡ್ತಾರೆ. ಅದರಲ್ಲಿ ಒಂದು ಹೊಸತನವನ್ನ ಕೊಡ್ಲಿಕ್ಕೆ ನೋಡ್ತಾರೆ ಅವರು. ಭಾವಾಭಿನಯದಲ್ಲಿರ್ಬೋದು, ಅಥವಾ ಏನೋ ಒಂದು ಹೊಸತು ಮಾಡಬೇಕು, ಹೊಸತನ ಮಾಡಿಸ್ಬೇಕು ಅನ್ನುವ ಕ್ರಿಯೇಟಿವ್ ಮೈಂಡ್ ಅಲ್ಲಿ ಇರ್ತಾರೆ ಅವರು. ಜೊತೆಗೆ ಅವ್ರ ಮಗಳು ಕೂಡ ಪುಟಾಣಿ ಇದ್ದಾಳೆ ಒಬ್ಳು, ಜ್ಯುತಿ ಅಂತ. ಅವಳತ್ರ ಕೂಡ ತುಂಬಾ ಕಾನ್ಸೆಪ್ಟ್ ಗಳನ್ನ ಅವ್ರು ಮಾಡಿಸ್ತಾ ಇರ್ತಾರೆ. ಹೌದೌದು. ಅದರಿಂದ ಅವ್ರಂತ ಕೂಡ ಒಂಥರ ಕ್ರಿಯೇಟಿವ್ ಇದು ನೆನಪಾಗತ್ತೆ. ಕೋಟ ಶಿವನಾನಂದ್ ಅವರು, ಚಂಡೆ ಗಂಡುಗಲಿ, ಅದು ಅವ್ರಿಗೆ ಅದೇ ಹೆಸರು ಇರೋದು, ನಮ್ಗೆ ನೆನಪಾಗೋದು ಅದೇ. ತುಂಬಾ ಅಂದ್ರೆ ಶ್ರದ್ಧೆ ಅವರಿಗೆ ಆ ವಿಷಯದಲ್ಲಿ. ಉದಾಹರಣೆಗೆ ಶಿವಣ್ಣ ಇವತ್ತು ಸ್ವಲ್ಪ ಕಡಿಮೆ ಪೇಮೆಂಟಿನ ಪ್ರೋಗ್ರಾಮು, ಮತ್ತೆ ಅದಕ್ಕೆಲ್ಲ ಎಂತ ತಲೆಬಿಸಿ, ಅದಲ್ಲೇ ಎಂತ ಇಲ್ಲ. ಇವತ್ತು ಹಾಗೆ ಅವ್ರ ಪೇಮೆಂಟಿಗೆ ತಕರಾರು ಮಾಡಿದ್ದು ಎಲ್ಲೂ ಇಲ್ಲ. ಅವ್ರಿಗೆ ಅಷ್ಟು ಬೇಕಾದ್ರೆ ಅವ್ರು ಈಗ ಕೊರೋನಾ ಟೈಮಲ್ಲಿ ಯಕ್ಷಗಾನ ಇಲ್ಲದೆ ತುಂಬಾ ಜನ ಅವ್ರವ್ರ ಕಲೆಗಳಲ್ಲಿ ತೊಡಗಿಸ್ಕೊಳ್ಲಿಕ್ಕಾಗದೆ ತುಂಬಾ ಬೇಜಾರಲ್ಲಿರೋರು ಇರ್ತಾರೆ. ಕೋಟ ಶಿವಣ್ಣಗೂ ಹಾಗೆ, ಅವ್ರಿಗೆ ಯಕ್ಷಗಾನ ಇದೆ ಅಂದ್ರೆ ಸಾಕು, ಅವ್ರು ರೆಡಿಯೇ ಅವರು. ಮತ್ತೆ ಅದಕ್ಕೆ ಬೇರೆ ಪ್ರಶ್ನೆ ಇಲ್ಲ. ಆದ್ರಿಂದ ಗಂಡುಗಲಿಯೇ ಅವರು. ನಾಗಶ್ರೀ ಒಂದೇ ಶಬ್ದದಲ್ಲಿ ಹೇಳೋದಾದ್ರೆ ಬಹಳ ಕಷ್ಟ. ಚಾರ್ಮಿಂಗ್. ಯಾಕಂದ್ರೆ ಒಂದ್ ರೀತಿಯಲ್ಲಿ ನೀವಿಬ್ರು ಅಕ್ಕ ತಂಗಿಯವ್ರ ಹಾಗೆ ಇದ್ದವ್ರು. ಹೌದು. ಮೊದಲನೇದಾಗಿ ಅವರ ಟೀಮಲ್ಲೂ ನಾನು ತುಂಬಾ ವೇಷಗಳನ್ನು ಮಾಡಿದ್ದೆ. ನಾವಿಬ್ರು ತುಂಬಾ ಜೋಡಿ ವೇಷಗಳನ್ನು ಮಾಡಿದ್ವಿ. ಅವರಲ್ಲೊಂದು ಚಾರ್ಮ್ ಇದೆ. ಈ ಆಚೆ ಸೀರಿಯಲ್ ಫೀಲ್ಡ್ ಅಲ್ಲೂ ಇದ್ದಾರೆ, ಈಚೆ ಯಕ್ಷಗಾನದಲ್ಲೂ ಇದ್ದಾರೆ. ಅಂದ್ರೆ ಯಾವಾಗ್ಲೂ ಹೀಗೆ ಏನು ಬೇಸತ್ತೋ ಅಥವಾ ಒಂದ್ ರೀತಿ ಬೇಜಾರಲ್ಲಿರೋದು, ಡಿಪ್ರೆಷನ್ ಅಂತದ್ದೇನು ನಾನು ಕಂಡ ಮಟ್ಟಿಗೆ ಆ ತರದ್ದಿಲ್ಲ. ಯಾವಾಗ್ಲೂ ಚಾರ್ಮಿಂಗ್ ಅಲ್ಲ ಇರ್ತಾರೆ. ಅದರಿಂದ ಚಾರ್ಮಿಂಗ್ ಅಂತ. ಅರ್ಪಿತಾ
ಏನು ಶಬ್ದ ಕೊಡ್ಬೋದು. ವೆರಿ ಗುಡ್ ಆರ್ಟಿಸ್ಟ್, ವೆರಿ ಗುಡ್ ಆರ್ಟಿಸ್ಟ್. ಯಕ್ಷಗಾನ ವಿಭಾಗದಲ್ಲೇ ಅವ್ರ ಜೊತೆಗೂ ತುಂಬ ವೇಷ ನಮ್ಮಿಬ್ಬರದ್ದು ಒಟ್ಟಿಗೆ ಆಗಿದೆ. ರಾಧಾಂತರಂಗದಲ್ಲೂ ಹಾಗೆ. ನನಗೆ ಇವತ್ತಿಗೂ ನನಗೆ ರಾಧೆ ಯಾರಾದರೂ ಬೇರೆಯವ್ರು ಮಾಡಿದರೆ ನನಗೆ ಅದು ಅಷ್ಟು ಹಿತ ಅನ್ಸಲ್ಲ. ನಾನು ಅರ್ಪಿತ ಮಾಡಿದಾಗಲೇ ಅದು ನನಗೆ ಖುಷಿ ಆಗೋದು. ಆದ್ದರಿಂದ ವೆರಿ ಗುಡ್ ಆರ್ಟಿಸ್ಟ್. ನನಗೆ ತುಂಬ ಇಷ್ಟ. ಅರ್ಪಿತ, ನಾಗಶ್ರೀ ಇರ್ಬೋದು, ಎಲ್ಲರೂ ಸಮಾನರೇ. ನಿಹಾರಿಕಾ ಚಿಕ್ಕವಳು, ನಮ್ಗಿಂತ ತುಂಬಾ ಏಜಲ್ಲಿ ಚಿಕ್ಕವಳು. ಹಾಗಂತ ನಮ್ಮ ಜೊತೆಗೆ ಬೇಗ ಬೆರೆಯುವಂತ ಹುಡುಗಿ ಅವಳು. ನಮ್ದು ಕೂಡ ತುಂಬಾ ವೇಷ ಆಗಿದೆ ಒಟ್ಟೊಟ್ಟಿಗೆ. ಮತ್ತೆ ಒಂದು ಹೆಲ್ಪಿಂಗ್ ನೇಚರ್ ಚೆನ್ನಾಗಿದೆ ಆ ಹುಡುಗಿಗೆ. ಹೀಗೆ ಅಂದ್ರೆ ಒಬ್ಬೊಬ್ರಲ್ಲಿ ಒಂದೊಂದು ಒಳ್ಳೊಳ್ಳೆ ಕ್ವಾಲಿಟಿಗಳಿದೆ. ಇಷ್ಟು ಜನರನ್ನ ಕೇಳಿ ಆದ್ಮೇಲೆ ಇವರಿಬ್ಬರನ್ನ ಕೇಳದೆ ಇರೋನ ಅನ್ನಲ್ಲ. ರಾಮಚಂದ್ರ ಹೆಗಡೆ ಕೊಂಡದ್ ಕಳಿಯೋರು. ಅವ್ರಿಗೆ ಮೊದ್ಲು ನಾನು ಹೇಳ್ತಿದ್ದು ಹಿಟ್ಲರ್ ಅಂತ. ಯಾಕೆ? ಯಾಕಂದ್ರೆ ಇವಾಗ್ಲೂ ಅದೇ ಹೇಳ್ತೀರಾ ಹೇಗೆ? ತಮಾಷೆಗೆ ಹೇಳೋದಿದೆ. ಅಪ್ಪ ಮನೆಗೆ ಬಂದ್ರು ಅಂದ್ರೆ ನಮ್ಗೊಂದು ಗಟ್ಟಿ ಉಸಿರಾಡ್ಲಿಕ್ಕೂ ಭಯ ಆಗ. ಯಾಕಂದ್ರೆ ಎಷ್ಟೊತ್ತಿಗೆ ಪೆಟ್ಟು ಬೀಳತ್ತೆ ಗೊತ್ತಾಗಲ್ಲ. ಬಿತ್ತು ಅಂದ್ರೆ ಅದು ಹಾಗೆ ಮತ್ತೆ ನೆನಪಲ್ಲಿ ಉಳಿಯುವಂಥದ್ದು ಬೀಳ್ತಿತ್ತು. ಅದಕ್ಕಿಂತ ದೊಡ್ಡ ರೀಸನ್ ಬೇಕು ಅಂತಿಲ್ಲ. ಅಪ್ಪಂಗೆ ಸ್ವಲ್ಪ ಸಿಟ್ಟು ಹೆಚ್ಚು, ಮುಂಗೋಪ ಆಗಿತ್ತು. ಮತ್ತೆ ಆಗ ಮೇಳಕ್ಕೆ ಹೋಗ್ತಿರೋದ್ರಿಂದ, ನಿದ್ದೆ ಬಿಟ್ಟಿರೋದ್ರಿಂದ ಮತ್ತೂ ಸಿಟ್ಟು ಹೆಚ್ಚಾಗಿರ್ತಿತ್ತು. ಆದ್ರಿಂದ ಯಾವ ರೀಸನಿಗೆ ನಮ್ಗೆ ಪೆಟ್ಟು ಬೀಳುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನಾವು ತಪ್ಪು ಮಾಡೇ ಬೀಳ್ಬೇಕಂತ ಇಲ್ಲ. ಅವ್ರಿಗೆ ಸಿಟ್ಟು ಬಂದಾಗೆಲ್ಲ ನಮ್ಗೆ ಬೀಳ್ತಿತ್ತು. ಆದ್ರಿಂದ ಅಮ್ಮನ ಎದುರಿಗೆ ಹೇಳೋದು ಹಿಟ್ಲರ್ ಹಿಟ್ಲರ್ ಅಂತ. ಈಗ ಹಾಗಲ್ಲ, ತಮಾಷೆಗೆ ಹೇಳ್ತಿದ್ದು ಆಗ ಕೂಡ ಈಗ ಕೂಡ. ಅಪ್ಪ ಅಪ್ಪ ಅದಕ್ಕಿಂತ ದೊಡ್ಡ ಶಬ್ದ ಯಾವ್ದಿದೆ ಹೇಳಿ? ಅಪ್ಪ. ಉದಯ್ ಹೆಗಡೆ ಕಡಬಾಳ. ಉದಯ್ ಹೆಗಡೆ ಕಡಬಾಳ ಯಾಕೆ ಇಷ್ಟೆಲ್ಲ ಆಲೋಚನೆ? ಹಾಗಲ್ಲ, ಏನ್ ಹೇಳ್ಬೇಕು, ಕೆಲವೊಂದ್ಸರಿ ಏನಾದ್ರೂ ಹೇಳಿರೋದು ಓವರ್ ಅಂತ ಅನ್ಸ್ಬಿಡ್ತದೆ. ಆದ್ರಿಂದ ಏನ್ ಹೇಳ್ಬೋದು? ಜೋಡಿ ಜೋಡಿ, ಹಾ, ಸಂಗಾತಿ. ಸಂಗಾತಿ. ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವ